ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 123. ಅಹಲ್ಯಾದೇವಿಯವರ ಚಿಂತಾಜನಕ ಪರಿಸ್ಥಿತಿ ಮನೆ ಮಂದಿಯನ್ನು ಆತಂಕಕ್ಕೆ ದೂಡಿತ್ತು. ಅಮ್ಮ, ಲಾಯರ್ ಸಾಹೇಬ್ರು ಬಂದರು. ರಾಮಯ್ಯ ವಿಷಯ ಮುಟ್ಟಿಸಿದರು. ಲಾಯರ್ ವೆಂಕಟರಮಣಯ್ಯನವರನ್ನು ಕೃಷ್ಣ ಅಮ್ಮನ ಕೋಣೆಗೆ ಕರೆದುಕೊಂಡು ಬಂದನು. ಅಹಲ್ಯಾದೇವಿಯವರ ಪರಿಸ್ಥಿತಿಯನ್ನು ಕಂಡು ರಮಣಯ್ಯನವರಿಗೂ ಆಘಾತವಾಯಿತು. ಅವರಿಗೆ ಮಾತನಾಡಲು ಬಿಡದ ಅಹಲ್ಯಾದೇವಿಯವರು, ರಮಣಯ್ಯನವರೇ, ನಾನು ಬರೆದಿರೋ ವಿಲ್ಲನ್ನು ಎಲ್ಲರ ಸಮ್ಮುಖದಲ್ಲಿ ಒಮ್ಮೆ ಓದಿ. ನನಗೆ ಹೆಚ್ಚು ಸಮಯ ಇಲ್ಲ ಎಂದರು. ಅವರ ಮಾತುಗಳನ್ನು ಕೇಳಿ ಕೃಷ್ಣ, ಕ್ಷಮ ಹಾಗೂ ಶ್ರೀಪತಿಯ ಹಣೆಯಲ್ಲಿ ಆತಂಕದ ಗೆರೆಗಳು ಮೂಡಿದವು. ಕೃಷ್ಣ ಒಮ್ಮೆ ತನ್ನ ಮೊಬೈಲ್ನಲ್ಲಿ ಸಮಯ ನೋಡಿಕೊಂಡು ಮತ್ತೊಮ್ಮೆ ಬಾಗಿಲಿನಿಂದಾಚೆಗೆ ಕಣ್ಣಾಯಿಸುತ್ತಿದ್ದನು. ಅವನು ಯಾರದ್ದೋ ಬರುವಿಕೆಗಾಗಿಯೇ ಎದುರು ನೋಡುತ್ತಿದ್ದಾನೆಂದು ಕ್ಷಮ ಹಾಗೂ ಶ್ರೀಪತಿ ಗ್ರಹಿಸಿದರು. ಇತ್ತ ಲಾಯರ್ ವೆಂಕಟರಮಣಯ್ಯನವರು ಈಗಾಗಲೇ ಬರೆದಿಟ್ಟಿದ್ದ ವಿಲ್ಲನ್ನು ಒಂದೇ ಒಂದು ಅಕ್ಷರವನ್ನು ಬಿಡದಂತೆ 10 ನಿಮಿಷಗಳಲ್ಲಿ ಓದಿ ಮುಗಿಸಿದ್ದರು. ಅವರ ಮಾತುಗಳನ್ನು ಕೇಳಿ ಕೃಷ್ಣ ಹಾಗೂ ಶ್ರೀಪತಿಗೆ ಆಶ್ಚರ್ಯವೆನಿಸಲಿಲ್ಲ, ಬೇಸರವೂ ಆಗಲಿಲ್ಲ. ಆದರೆ ಕ್ಷಮಾಳಿಗೆ ಹೇಳಲಾಗದಷ್ಟು ಆಘಾತವಾಗಿತ್ತು. ಅವಳು ಮನೋವಿಪ್ಲವದಿಂದ ತನ್ನೊಳಗೆ ಒದ್ದಾಡಿದಳು. ಇತ್ತ ಪ್ರಿಯಾಳ ಪರಿಸ್ಥಿತಿ ಎಲ್ಲರಿಗಿಂತಲೂ ವಿಭಿನ್ನವಾಗಿತ್ತು. ವೆಂಕಟರಮಣಯ್ಯನವರ ಮಾತುಗಳನ್ನು ಕೇಳಿ ಅದಾಗಲೇ ಅವಳ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದ ಅನುಭವವಾಗುತ್ತಿತ್ತು. ಅಸಹಾಯಕರಾಗಿ ಮಲಗಿದ್ದ ಅಹಲ್ಯಾದೇವಿಯವರತ್ತ ಗೃಧ್ರ ದೃಷ್ಟಿ ಬೀರುತ್ತಾ, ಶ್ರೀಪತಿನ ಮಗ ಅಂತ ಕರೆದು ಅವನಿಗೆ ಪಂಗನಾಮ ಹಾಕಿದ್ದಾರಲ್ಲ, ಮನೆಯ ಅರ್ಧ ಭಾಗವನ್ನು ಮಾತ್ರ ಅವನ ಹೆಸರಿಗೆ ಬರೆದು ಕಂಪನಿಯನ್ನು ಬೀದಿ ಬಿಕಾರಿ ಕ್ಷಮಳ ಹೆಸರಿಗೆ ಬರೆದಿದ್ದಾರಲ್ಲ ಎಂದು ಕಟಕಟನೆ ಹಲ್ಲು ಕಡಿದಳು. ಬೃಂದಾವನ ಮಹಲು ಸಮನಾಗಿ ಶ್ರೀಪತಿ ಹಾಗೂ ಶ್ರೀಕೃಷ್ಣನಿಗೆ ಸೇರಿದ್ದು. ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿರುವ ಕಂಪನಿಗಳು ಕ್ಷಮಾಳಿಗೆ ಸೇರಿದ್ದು. ಇನ್ನುಳಿದಂತೆ ತಮ್ಮ ಚಿನ್ನಾಭರಣಗಳೆಲ್ಲ ಈ ಮನೆಯ ಹಿರಿಸೊಸೆ ಕ್ಷಮಾಳಿಗೆ ಸೇರತಕ್ಕದ್ದು ಎಂಬುದನ್ನು ಕೇಳಿ ಶ್ರೀಪತಿ ಹಾಗೂ ಕೃಷ್ಣನಿಗೆ ಸಮಾಧಾನವಾಯಿತು. ತಮ್ಮೆಲ್ಲ ಆಸ್ತಿಯನ್ನು ಮಗಳ ಹೆಸರಿಗೆ ಬರೆದಿರುವ ಅಹಲ್ಯಾದೇವಿಯವರ ಗುಣ ಶ್ಯಾಮಲಾರ ಮನಸ್ಸನ್ನು ಭಾರವಾಗಿಸಿತ್ತು. ಅಮ್ಮ, ಇದೆಂತಕ್ಕೆ ಈ ರೀತಿ ಬರೆಸಿದ್ದೀರಿ? ದಯವಿಟ್ಟು ನನಗೆ ಈ ಆಸ್ತಿಯಲ್ಲಿ ಒಂದೇ ಒಂದು ಬಿಡಿಗಾಸು ಬೇಡ. ನನ್ನ ಬಗ್ಗೆ ತಿಳಿದು ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಅಂದುಕೊಂಡಿರಲಿಲ್ಲ. ಈ ಆಸ್ತಿ, ಅಂತಸ್ತು, ಐಶ್ವರ್ಯ, ಸಂಪತ್ತು ಇದಾವುದು ನನಗೆ ಬೇಡ. ನನಗೆ ಬೇಕಾಗಿರೋದು ನೀವು ಮಾತ್ರ. ದಯವಿಟ್ಟು ಇದೆಲ್ಲವನ್ನು ನನ್ನ ತಲೆಗೆ ಹೊರೆಸಬೇಡಿ ಎಂದು ಕ್ಷಮ ಅಂಗಲಾಚಿದಳು. ಕ್ಷಮ, ಇದಕ್ಕೆ ನಿನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ನನಗೂ ಗೊತ್ತು. ಆದರೆ ಇದು ನನ್ನ ಕೊನೆ ಆಸೆ. ನೀನು ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಾಗಲೇ ನನ್ನೆರಡು ಕಂಪನಿಗಳನ್ನು ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೆ. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿರ್ಬೋದು. 2 ಗಂಡು ಮಕ್ಕಳಿದ್ರು. ಕಂಪನಿಯ ಕೆಲಸಗಾರಳೊಬ್ಬಳನ್ನು ಕಂಪನಿಯ ಸಮಸ್ತ ಹಕ್ಕುದಾರಳನ್ನಾಗಿ ಮಾಡಿದ್ದಾರಲ್ಲ ಅಂತ. ಅದಕ್ಕೂ ಕಾರಣ ಇತ್ತು. ನಾನು ಪ್ರತಿ ಬಾರಿನೂ ಹೇಳುವಂತೆ ಕ್ಷಮಾಳನ್ನು ನೋಡಿದರೆ ನನ್ನ ಪ್ರತಿಬಿಂಬವನ್ನೇ ನೋಡಿದಂತಾಗತ್ತೆ. ಇಷ್ಟು ವರ್ಷದಿಂದ ನಾನು ಕಂಪನಿಯನ್ನು ಹೇಗೆ ನಡೆಸ್ಕೊಂಡು ಬಂದಿದ್ನೋ ಅದೇ ಜವಾಬ್ದಾರಿಯಿಂದ ಕ್ಷಮ ಕೂಡ ಅದನ್ನು ಮುಂದುವರಿಸ್ತಾಳೆ ಅನ್ನೋ ನಂಬಿಕೆಯಿಂದ ಕಂಪನಿಯ ಅಷ್ಟು ಜವಾಬ್ದಾರಿಯನ್ನು ಅವಳ ಮೇಲೆ ಹೊರಿಸ್ತಾ ಇದ್ದೀನಿ. ಮುಂದೊಂದು ದಿನ ನನ್ನ 2 ಗಂಡು ಮಕ್ಕಳಿಗೂ ಅದರಲ್ಲಿ ಪಾಲು ಸಿಗುವಂತೆ ಬದಲಿಸಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ಅದ್ಯಾವುದು ಬೇಡ ಅನ್ನಿಸ್ತಿದೆ. ಕಂಪನಿಯಿಂದ ಬಂದ ಲಾಭದಲ್ಲಿ 50 ಲಕ್ಷ ಹಣವನ್ನು ನಿನ್ನ ಮನೆ ಹಿಂಪಡೆಯಲು ಬಳಸಿಕೊಳ್ಬೇಕು. ಇಲ್ಲವಾದರೆ ನನ್ನ ಮೇಲಾಣೆ ಎಂದು ಅವಳನ್ನು ಮಾತಿನಲ್ಲಿಯೇ ಕಟ್ಟಿ ಹಾಕಿದರು. ಬಳಿಕ ಕೃಷ್ಣನನ್ನು ಬಳಿ ಕರೆದು, ಮಗು, ಕ್ಷಮಾಳಂತಹ ಬಂಗಾರದಂತಹ ಹೆಣ್ಣನ್ನು ಕಳ್ಕೊಂಡು ಪಶ್ಚಾತ್ತಾಪ ಪಡಬೇಡ. ಅವಳು ಪುಟಕಿಟ್ಟ ಚಿನ್ನ ಎನ್ನುತ್ತಾ ಕೃಷ್ಣನ ಕೈಗಳ ಮೇಲೆ ಕ್ಷಮಾಳ ಕೈಗಳನ್ನಿರಿಸಿದರು. ಕ್ಷಮಾಳಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಅಂದು ಮೊದಲ ಬಾರಿಗೆ ಬೃಂದಾವನಕ್ಕೆ ಕಾಲಿಟ್ಟಾಗ, ನಿನ್ನ ಕಂಪ್ನಿಗೆ ನೀನು ಹೋಗೋದಕ್ಕೆ
ಯಾರ ಅಪ್ಪಣೆ ಬೇಕು ಮಗು ಎಂದಿದ್ದ ಮಾತಿನ ಒಳಾರ್ಥ ಇಂದು ಅವಳಿಗೆ ಅರಿವಾಗಿತ್ತು. ಮನಸ್ಸಿನಲ್ಲಿ ಆಡಲು ಹಲವಾರು ಮಾತುಗಳಿದ್ದರೂ ಗದ್ಗದಿತವಾದ ಕಂಠದಿಂದ ಒಂದೇ ಒಂದು ಪದವೂ ಕೂಡ ಹೊರಬರದಾಯಿತು. ಕೃಷ್ಣನ ಕಣ್ಣುಗಳು ಅದಾಗಲೇ ಕೊಳವಾಗಿದ್ದವು. ಅವನ ಕಂಬನಿಯು ತನ್ನ ಹಾಗೂ ಕ್ಷಮಾಳ ಕೈಗಳನ್ನು ಸೋಕಿ ಅಮ್ಮನ ಮಡಿಲನ್ನು ಸ್ಪರ್ಶಿಸುತ್ತಿತ್ತು. ಅಮ್ಮ, ಅವತ್ತು ನನ್ನ ಕಣ್ಣಿಗೆ ಪೊರೆ ಕಟ್ಟಿತ್ತು. ಯಾವುದೋ ಕೆಟ್ಟ ಘಳಿಗೆಯಲ್ಲಿ ನಾನು ಕ್ಷಮಾ ಹಾಗೂ ಶ್ರೀಪತಿಯ ಮೇಲೆ ಅನುಮಾನಪಟ್ಟಿದ್ದು ನಿಜ. ಕವಿದಿದ್ದ ಅನುಮಾನದ ಪೊರೆ ಕಳಚಿ ಕೆಲ ದಿನಗಳಲ್ಲಿಯೇ ನನ್ನ ತಪ್ಪಿನ ಅರಿವಾಯಿತು. ಅವತ್ತು ಮದುವೆಯ ದಿನ ನಾನು ಕ್ಷಮಾಳನ್ನು ಬೇಕು ಅಂತಾನೆ ರೇಗಿಸ್ದೆ ವಿನಃ ಈ ಜನುಮದಲ್ಲಿ ನನ್ನ ಕ್ಷಮಾಳನ್ನು ಬಿಟ್ಟರೆ ನನ್ನ ಹೃದಯದ ಅರಮನೆಯಲ್ಲಿ ಬೇರೆ ಯಾರಿಗೂ ಸ್ಥಳ ಇಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಎಂದು ಕಣ್ಣೊರೆಸಿಕೊಂಡು ಅಮ್ಮನಿಗೆ ಧೈರ್ಯದ ಮಾತುಗಳನ್ನೇಳಿದವನು ಅವರಿಂದ ಕೊಂಚ ದೂರ ಸರಿದು ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಲು ಮುಂದಾದನು. ನಾನು ಕ್ಷಮಾಳನ್ನು ರೇಗಿಸಲೆಂದೇ ಆ ಮಾತುಗಳನ್ನಾಡಿದ್ದು. ಕೆಲ ಕ್ಷಣಗಳ ಹಿಂದೆ ಅಮ್ಮನ ಬಳಿ ಕೃಷ್ಣನಾಡಿದ ಮಾತುಗಳು ಕ್ಷಮಾಳ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ಅಂದರೆ ಕೃಷ್ಣನ ಹೃದಯದಲ್ಲಿ ನನ್ನ ಹೆಸರು ಚಿರಸ್ಥಾಯಿಯಾಗಿಯೇ ಉಳಿದಿತ್ತು. ನೆನೆಸಿಕೊಂಡವಳ ಮನಸ್ಸು ಪುಳಕಿತಗೊಂಡಿತು. ಆದರೆ ಅದನ್ನು ಸಂಭ್ರಮಿಸುವ ಮನಸ್ಥಿತಿಯಲ್ಲಿ ಈಗವಳು ಇರಲಿಲ್ಲ. ತಮ್ಮನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಪ್ರಿಯಾಳನ್ನು ಬಳಿಗೆ ಕರೆದ ಅಹಲ್ಯಾದೇವಿಯವರು, ಪ್ರಿಯಾ, ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಅತಿ ಆಸೆ ಯಾವತ್ತೂ ನಮ್ಮನ್ನು ಮೇಲಿರೋದಕ್ಕೆ ಬಿಡೋದಿಲ್ಲ. ನೀನು ತುಂಡು ಕಾಗದದ ಚೂರಿನ ಮೇಲೆ ಈ ಬಗೆಯ ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದೀಯ ಅಂತ ನನಗೆ ನಿಜಕ್ಕೂ ತಿಳಿದಿರಲಿಲ್ಲ. ನೀನು ನನ್ನನ್ನು ನಂಬಿಸಿ ಶ್ರೀಪತಿಯನ್ನು ಮದುವೆಯಾದೆ. ನನಗೆ ಬೇಸರವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ತನ್ನ ಪ್ರೀತಿಯನ್ನು ನನ್ನ ಬಳಿ ಹೇಳಿಕೊಳ್ಳದೆ ನಿನ್ನನ್ನು ಕಟ್ಕೊಂಡ. ಅವನು ತುಂಬ ದಯಾಮಯಿ. ನೀನು ಏನೇ ತಪ್ಪು ಮಾಡಿದ್ರೂ ಎಲ್ಲವನ್ನೂ ಸಹಿಸಿಕೊಂಡು ಇಷ್ಟು ವರ್ಷದಿಂದ ನಿನ್ನೊಡನೆ ಸಂಸಾರ ಮಾಡ್ತಾ ಇದ್ದಾನೆ. ಮುಂದೊಂದು ದಿನ ಅವನಾಗಿಯೇ ತನ್ನ ಪ್ರೀತಿಯನ್ನು ನಿನಗೆ ಧಾರೆ ಎರೆಯುವಂತೆ ನೀನು ನಿನ್ನನ್ನು ಬದಲಿಸ್ಕೊಳ್ಬೇಕು. ಈ ಆಸ್ತಿ, ಹಣ, ಐಶ್ವರ್ಯ ಇವೆಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಮ್ಮವರ ಪ್ರೀತಿಯೊಂದೇ ಕೊನೆವರೆಗೂ ಉಳಿಯೋದು ಎಂದು ಬುದ್ಧಿ ಮಾತುಗಳನ್ನು ಹೇಳುತ್ತಲೇ ಶ್ರೀಪತಿಯನ್ನು ಕಣ್ಸನ್ನೆಯಲ್ಲಿಯೇ ಬಳಿಗೆ ಕರೆದರು. ಮಗು ಶ್ರೀಪತಿ, ಏನು ಆದದ್ದು ಆಗಿ ಹೋಯಿತು. ಪ್ರಿಯಾಳ ತಪ್ಪನ್ನು ಮನ್ನಿಸೋ ದೊಡ್ಡ ಮನಸ್ಸು ಮಾಡು ನನಗಾಗಿ. ಕಕ್ಕುಲತೆಯಿಂದ ಕೇಳಿದಾಗ ಶ್ರೀಪತಿ, ಖಂಡಿತ ಅಮ್ಮ, ನಾನು ಪ್ರಿಯಾಳ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಎಂದು ಭರವಸೆ ನೀಡಿದನು. ರಣಭೀಕರ ನಿರ್ಘಾತಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಅಹಲ್ಯಾದೇವಿಯವರ ಮನಸ್ಸು ಮಕ್ಕಳ ಮಾತುಗಳನ್ನು ಕೇಳಿ ಪ್ರಫುಲ್ಲವಾಯಿತು. ಮಕ್ಕಳೇ, ನನ್ನ ಈ ನಿರ್ಧಾರದಿಂದ ನಿಮಗೆ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಮಲಗಿದ್ದಲ್ಲಿಯೇ ನಿರ್ವಿಕಲ್ಪದಿಂದ ಕೈ ಜೋಡಿಸಿದರು. ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾ ಗಾಬರಿಯಿಂದ ಒಳಬಂದ ಡಾಕ್ಟರ್ ರವಿ, ಸಾರಿ ಮಿಸ್ಟರ್ ಕೃಷ್ಣ, ನೀವು ಆಗ್ಲಿಂದ ಕಾಲ್ ಮಾಡ್ತಾನೇ ಇದ್ದೀರಾ, ಆದರೆ ಟ್ರಾಫಿಕ್ ಮಧ್ಯೆ ಸಿಕ್ಕಾಕೊಂಡು ಬರೋದು ಲೇಟಾಯಿತು. ನೀವು ಆಂಬ್ಯುಲೆನ್ಸ್ಗೂ ಕಾಲ್ ಮಾಡಿದ್ದೀನಿ ಅಂದಿದ್ರಲ್ಲ. ಅವರು ಮಾತು ಮುಗಿಸುವುದರೊಳಗಾಗಿ, ಹೌದು ಡಾಕ್ಟರ್, ಬಟ್ ಆಂಬ್ಯುಲೆನ್ಸ್ ಕಡೆಯಿಂದ ಯಾವ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ, ಪ್ಲೀಸ್ ಕಮ್ ಎಂದು ಅಮ್ಮನ ದೇಹಾರೋಗ್ಯವನ್ನು ಕಂಡು ಕಂಗಾಲಾಗಿದ್ದ ಕೃಷ್ಣ ವೈದ್ಯರನ್ನು ಅಮ್ಮನ ಬಳಿ ಕರೆದುಕೊಂಡು ನಡೆದನು. ವೈದ್ಯರು ಒಳಬರುತ್ತಿದ್ದಂತೆ ಮನೆಯವರ ಗಮನವೆಲ್ಲವೂ ಅವರತ್ತವೇ ನೆಟ್ಟಿದ್ದರಿಂದ ಕೆಲ ಸಮಯ ಯಾರೊಬ್ಬರೂ ಕೂಡ ಅಹಲ್ಯಾದೇವಿಯವರತ್ತ ಗಮನ ಹರಿಸಲಿಲ್ಲ. ವೈದ್ಯರು ಅಹಲ್ಯಾದೇವಿಯವರ ಸಮೀಪ ಬರುತ್ತಿದ್ದಂತೆ ಅವರಂತೆ ಸುತ್ತಲಿದ್ದವರೆಲ್ಲರೂ ಬೆರಗುಗಣ್ಣಿನಿಂದ ಅಹಲ್ಯಾದೇವಿಯವರನ್ನೇ ದಿಟ್ಟಿಸುತ್ತಿದ್ದರು. ಕೊನೆಯ ಕ್ಷಣದಲ್ಲಿ ವಿಕಲಾವಸ್ಥೆಯಲ್ಲಿ ಮಕ್ಕಳ ಬಳಿ ಕ್ಷಮೆಯಾಚಿಸುತ್ತಿದ್ದ ಭಂಗಿಯಲ್ಲಿಯೇ ಅಹಲ್ಯಾದೇವಿಯವರು ಜವರಾಯನ ಕರೆಗೆ ಓಗೊಟ್ಟಿದ್ದರು. ಅವರ ದೀನ ಕಣ್ಣುಗಳು ರೆಪ್ಪೆಗಳನ್ನು ಮಿಟುಕಿಸುವುದನ್ನು ನಿಲ್ಲಿಸಿತ್ತು.
ಜೀವಮಾನದುದ್ದಕ್ಕೂ ಸಾಕಷ್ಟು ನೋವುಂಡ ಪುಟ್ಟ ಹೃದಯ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿತ್ತು. ರಿಯಲಿ ಸಾರಿ ಕೃಷ್ಣ. ಭಾರವಾದ ನಿಟ್ಟುಸಿರೊಂದನ್ನು ಹೊರಹಾಕಿದ ಡಾಕ್ಟರ್ ರವಿ ಹೆಗಲಿಗೇರಿಸಿಕೊಂಡಿದ್ದ ಸ್ಟೆಥೋಸ್ಕೋಪನ್ನು ಕೈಯಲ್ಲಿಡಿದು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹೊರ ನಡೆದರು. ಇದಕ್ಕೆಲ್ಲ ಮೂಲ ಕಾರಣಳಾಗಿದ್ದ ಪ್ರಿಯಳನ್ನು ಹೊರತುಪಡಿಸಿ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತು. ಬೃಂದಾವನ ಮಹಲಿನ ಕಿರೀಟದಂತಿದ್ದ ಅಹಲ್ಯಾದೇವಿಯವರು ಸ್ವರ್ಗಸ್ಥರಾದದ್ದೇ ಆಗಿದ್ದು ದೇವಾಲಯದಂತಿದ್ದ ಮನೆ ಸ್ಮಶಾನವಾಗತೊಡಗಿತ್ತು. ಈ ನಡುವೆ ಕ್ಷಮ ಮಂಗಳೂರಿನಲ್ಲಿದ್ದ ತಮ್ಮ ಮನೆಯನ್ನು ಅಹಲ್ಯಾದೇವಿಯವರಿಗೆ ಮಾತು ಕೊಟ್ಟಂತೆ ಅವರದೇ ಹಣವನ್ನು ಬಳಸಿಕೊಂಡು ಪುನಃ ಅದನ್ನು ತಮ್ಮದಾಗಿಸಿಕೊಂಡಿದ್ದರು. ಕೈತಪ್ಪಿ ಹೋಗುತ್ತಿದ್ದ ಮನೆ ಮರಳಿ ದಕ್ಕಿತಲ್ಲ ಎಂದು ಸಂತೋಷಪಟ್ಟ ಶ್ಯಾಮಲ ತಾವು ಇನ್ನು ಮುಂದೆ ಅದೇ ಮನೆಯಲ್ಲಿ ವಾಸಿಸುವುದಾಗಿ ಹೇಳಿದಾಗ ಕ್ಷಮ ಅದಕ್ಕೆ ಒಪ್ಪದೆ ಅವರನ್ನು ತಮ್ಮೊಡನೆ ಇರಿಸಿಕೊಂಡಳು. ತಾವು ಮಂಗಳೂರನ್ನು ತೊರೆದು ಬಂದಾಗಿನಿಂದಲೂ ತಮ್ಮನ ಮೇಲೆ ಗಮನವಿರಿಸಿದ್ದ ಕ್ಷಮ ತಾನು ತಂಗಿಯ ವಿಚಾರವಾಗಿ ರಾಯಚೂರಿಗೆ ಹೋಗಿ ಬಂದಾಗಿನಿಂದ ಅವನು ಸಂಪರ್ಕಕ್ಕೆ ಸಿಗದೆ ಹೋದಾಗ ಅವಳಿಗೆ ಒಳಗೊಳಗೆ ಆತಂಕ ಶುರುವಾಗಿತ್ತು. ಅದರ ನಂತರ ಮದುವೆ, ಅಮರ್ನ ಜವಾಬ್ದಾರಿಗಳ ನಡುವೆ ದೀಪಕ್ನ ಬಗ್ಗೆ ತಿಳಿದುಕೊಳ್ಳಲು ಅವಳಿಗೆ ಸಮಯವೇ ಇರದಂತಾಗಿತ್ತು. ಈಗೊಮ್ಮೆ ಮಂಗಳೂರಿಗೆ ತೆರಳಿದ್ದಾಗ ನೆರೆಮನೆಯ ನಂಜುಂಡಯ್ಯನವರ ಬಳಿ ವಿಚಾರಿಸಿದಾಗಲೂ ತಮ್ಮನ ಬಗೆಗೆ ಯಾವ ಸುಳಿವು ಸಿಗಲಿಲ್ಲ. ಆಗಲೂ ಕೂಡ ವಿಧಿಯಿಲ್ಲದೆ ಅವಳು ಬೆಂಗಳೂರಿಗೆ ಹಿಂದಿರುಗಿದ್ದಳು. ಇತ್ತ ಕೃಷ್ಣ ಹಾಗೂ ಕ್ಷಮಾಳ ನಡುವಿನ ಮನಸ್ತಾಪ ತಿಳಿಯಾಗಿದ್ದರೂ ಅಹಲ್ಯಾದೇವಿಯವರ ಸಾವಿನ ನೋವು ಅವರ ಮನಸ್ಸಿನಿಂದ ದೂರಾಗಿರಲಿಲ್ಲ. ಕೃಷ್ಣ, ಇನ್ನು ಎಷ್ಟು ದಿನ ಹೀಗೆ ಊಟ ತಿಂಡಿ ನಿದ್ರೆ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತೀರಿ? ನಡೆದದ್ದು ನಡೆದೋಯ್ತು. ಅದರಲ್ಲಿ ನಿಮ್ಮದು ಮಾತ್ರ ತಪ್ಪಿರಲಿಲ್ಲ, ನನ್ನದು ಕೂಡ ತಪ್ಪಿತ್ತು. ನೀವು ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡಿದ್ದೀರಿ ಅಂತ ಕ್ಷಮೆ ಕೇಳಿದಾಗ ನಾನು ನಿಮ್ಮ ತಪ್ಪನ್ನು ಮನ್ನಿಸಬೇಕಿತ್ತು. ನಾವು ಇಬ್ಬರು ಒಟ್ಟಾಗಿ ಕುಳಿತು ಮಾತನಾಡಿದಿದ್ದರೆ ನೀವು ಆಡಿದ ತಮಾಷೆಯ ಮಾತುಗಳಿಗಾಗಿ 2 ವರ್ಷಗಳು ನಾವು ಅಂತರ ಕಾಯ್ದುಕೊಳ್ಳಬೇಕಿರಲಿಲ್ಲ. ಆದರೆ ಇದೆಲ್ಲ ಹೀಗೆಯೇ ನಡೆಯಬೇಕು ಅಂತ ಬ್ರಹ್ಮ ಗೀಚಿ ಕಳಿಸಿರುವಾಗ ಅವನ ಕೈಬರಹವನ್ನು ಬದಲಿಸಲಿಕ್ಕೆ ಸಾಮಾನ್ಯ ಮಾನವರಾದ ನಮ್ಮಿಂದ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ. ಅಮ್ಮ ಕಂಪನಿಯನ್ನು ನನ್ನ ಹೆಸರಿಗೆ ಬರೆದಿರಬಹುದು, ಆದರೆ ನನ್ನೊಬ್ಬಳಿಗೆ ಅದರ ಜವಾಬ್ದಾರಿಯನ್ನು ಹೊರಲಿಕ್ಕೆ ಆಗುವುದಿಲ್ಲ. ನಮ್ಮನ್ನು ನಂಬಿಕೊಂಡು ಅದೆಷ್ಟೋ ಜನ ಕೆಲಸಗಾರರಿದ್ದಾರೆ. ನಾವು ಹೀಗೆ ಕಂಪನಿಯ ವಿಷಯದಲ್ಲಿ ಗಮನ ಹರಿಸದೇ ಇದ್ದರೆ ಖಂಡಿತವಾಗಿಯೂ ಕಂಪನಿಯನ್ನು ಮುಚ್ಚಬೇಕಾಗಿ ಬರಬಹುದು. ಇದರಿಂದ ಸ್ವರ್ಗದಲ್ಲಿರುವ ಅಮ್ಮನಿಗೆ ಶಾಂತಿ ಸಿಗದಂತಾಗ್ತದೆ. ಕ್ಷಮ ಏನೆಲ್ಲ ಹೇಳಿದರೂ ಕೃಷ್ಣನ ಮನಸ್ಸಿನಲ್ಲಿದ್ದ ನೋವು ಮಾತ್ರ ಕಡಿಮೆಯಾಗಲಿಲ್ಲ. ಅಮ್ಮನ ಸಾವು ಕಣ್ಣ ಮುಂದೆ ಬಂದಾಗಲೆಲ್ಲ ಅವನಿಗೆ ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು. ಇಲ್ಲ ಕ್ಷಮ, ನೀನೇನೋ ನನ್ನನ್ನು ಕ್ಷಮಿಸಿರ್ಬೋದು, ಆದರೆ ನಾನು ನನ್ನನ್ನು ಯಾವತ್ತೂ ಕ್ಷಮಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಂದು ಒಳಗೊಳಗೆ ಮರುಗುತ್ತಲೇ ಇದ್ದನು. ಮನೋವಿಕಲ್ಪದಿಂದ ಬಳಲುತ್ತಿರುವ ಕೃಷ್ಣ ಸರಿಯಾಗುವುದಾದರೂ ಎಂತು? ಆಸ್ತಿ ತನ್ನ ಕೈ ಸೇರಲಿಲ್ಲ ಎಂಬ ಕೋಪದಲ್ಲಿ ಪ್ರಿಯ ಮತ್ತೇನಾದರೂ ಕುತಂತ್ರ ಎಸಗುವಳೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೈಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.